ಹಲೋ ವೀಕ್ಷಕರೇ, ಇವತ್ತು ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ ಪೆಪ್ಪರ್ ಫ್ರೈಗೆ 4 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕೋತೀನಿ. 2, 3, 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಮೈದಾ ಹಾಕ್ಕೋತೀನಿ. ಒಂದು ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ, ಜಾಸ್ತಿ ನೀರು ಇರಬಾರ್ದು. ಒಂಚೂರು ನೋಡಿ ಎಷ್ಟು ಪೆಪ್ಪರ್ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊತೀನಿ ಈಗ ಚೆನ್ನಾಗಿ. ಅದಕ್ಕೆ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಮಶ್ರೂಮು 200 ಗ್ರಾಮ್ ಇದೆ, ಒಂದು ಪ್ಯಾಕೆಟ್ ಇದೆ. ಇದು ಮಶ್ರೂಮ್ ಸೇರಿಸ್ಕೊಳ್ತೀನಿ. ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಬಾಣಲಿಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ. ಎಣ್ಣೆ ಕಾಯಿಲೆ ನಿಮ್ಗೊಂದು ಮನೆ ಮದ್ದು ಬಗ್ಗೆ ಹೇಳ್ಕೊಡ್ತೀನಿ. ತಲೆನೋವು ಅಂತ ಒದ್ದಾಡ್ತಾ ಇರ್ತೀವಿ ಕೆಲವೊಂದು ಸರಿ. ಟ್ಯಾಬ್ಲೆಟ್ ತೊಗೊಂಡ್ರು ತಲೆನೋವು ಹೋಗೋದಿಲ್ಲ ಅಲ್ವಾ? ಅದಕ್ಕೆ ಒಂದು ನಿಂಬೆಹಣ್ಣು ತಗೊಂಡು ನಿಂಬೆಹಣ್ಣು ಕಟ್ ಮಾಡಿಕೊಂಡು ನೋಡಿ, ಈ ಥರ ನಿಂಬೆಕಾಯಿ ಕಟ್ ಮಾಡಿಕೊಂಡು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಥರ ಮಾಡಿಕೊಂಡ್ರೆ ಸಾಕು. ತಲೆನೋವೆಲ್ಲ ಒಂದು 5-10 ನಿಮಿಷದಲ್ಲೇ ಹೊರಟೋಗುತ್ತೆ. ಅರ್ಥ ಆಯ್ತಲ್ವಾ? ನಿಂಬೆಹಣ್ಣಲ್ಲಿ ತಲೆನೋವು ಬಂದರೆ ಹೆಂಗೆ ಮಸಾಜ್ ಮಾಡಿಕೊಂಡ್ರೆ ಹೆಂಗೆ ವಾಸಿ ಮಾಡ್ಕೋಬೋದು ಅಂತಂದ್ಬಿಟ್ಟು. ತಲೆನೋವು ಬಂದಾಗ ಒಂದ್ಸರಿ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ತಲೆನೋವು ಎಷ್ಟು ಬೇಗ ವಾಸಿ ಆಗುತ್ತೆ ಅಂತ. ಮಾತ್ರೆಗಳು ನುಂಗೋದಕ್ಕಿಂತ ಇದೇ ವಾಸಿ ಅಲ್ವಾ? ಮನೇಲಿರೋದ್ರಲ್ಲಿ ವಾಸಿ ಮಾಡ್ಕೋಬೋದು ಚೆನ್ನಾಗಿ. ಒಂದ್ಸರಿ ತಲೆನೋವು ಬಂದಾಗ ಒಂದ್ಸರಿ ಮರೀದಿರೋ ಜ್ಞಾಪಕ ಇಟ್ಕೊಳ್ಳಿ, ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ವಾಸಿ ಆಗುತ್ತಾ ಅಂತ. ಸರಿ, ಈಗ ಎಲ್ಲ ರೆಡಿ ಇದೆ, ಎಣ್ಣೆ ಕಾದಿದೆ. ಮಶ್ರೂಮ್ ಬಿಡ್ತಾ ಇದ್ದೀನಿ, ಒಂದೊಂದೇ ಬಿಡ್ತೀನಿ. ಲೆಮನ್ನು ಉಜ್ಕೊಂಡಾಗ 1-2 ನಿಮಿಷ ಒಂದು ಸ್ವಲ್ಪ ಉರಿಯೋ ಥರ ಆಗುತ್ತೆ ಅಷ್ಟೇ, ಇನ್ನೇನಾಗಲ್ಲ. 1-2 ನಿಮಿಷ ಅಷ್ಟೇ, ಸ್ವಲ್ಪ ಸುರಿಸ್ರಿ ಅನ್ನುತ್ತೆ, ಒಂಥರ ಚುರ್ ಅಂದಾಗೆ. ಆದರೆ ಅಷ್ಟೇ ಬೇಗ ವಾಸಿ ಆಗಿಬಿಡುತ್ತೆ ಅದೇ ತಲೆನೋವು. ಹಾಕಿದ ತಕ್ಷಣ ಅದನ್ನ ತಗ್ಗಿಸ್ಬಾರ್ದು, ಬಿಟ್ಬಿಡ್ಬೇಕು. ಒಂದು ನಿಮಿಷ ಸ್ವಲ್ಪ ಫ್ರೈ ಆಗಲಿ. ಹಾಕಿದ ತಕ್ಷಣ ಇದು ಮಾಡೋಕ್ಕಾದ್ರೆ ಎಲ್ಲ ಅಂಟ್ಕೊಂಡಂಗೆ ಚೆನ್ನಾಗಿ ಬರೋದಿಲ್ಲ. ಅದು ಆ ಕೋಟಿಂಗ್ ಎಲ್ಲ ಕರೆಕ್ಟಾಗಿರ್ಬೇಕು ಅಂದರೆ 1 ನಿಮಿಷ ಬಿಟ್ಬಿಡ್ಬೇಕು, ಅದೇನೆ ತಗ್ಗಿಸ್ಬಾರ್ದು. ನೋಡಿ, ಇವಾಗ ಚೆನ್ನಾಗಿ ಬರ್ತಿದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ, ತೆಗೆದಿಟ್ಕೊಳ್ಳೋಣ ಸೈಡ್ಗೆ.
ನೋಡಿ ಇದು ರೆಡಿ ಆಯಿತು. ಇದು ನೊರೆ ಬರೋದೆಲ್ಲ ನಿಂತೋದ್ರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಫ್ರೈ ಆಗಲಿಲ್ಲ ಅಂದರೆ ಇನ್ನೂ ನೊರೆ ಬರ್ತಾನೆ ಇರ್ತೈತೆ. ನೊರೆ ಎಲ್ಲ ನಿಂತೋದ್ರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ತೆಗೆದಿಟ್ಕೊಳ್ಳೋಣ ಸೈಡ್ಗೆ. ಈಗ ಬೆಳ್ಳುಳ್ಳಿ, ಕರಿಬೇವು, ಒಂದೆರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡೆರಡು ತೊಗೊಂಡಿದ್ದೀನಿ, ಖಾರ ಜಾಸ್ತಿ ಆಗುತ್ತೆ, ಪೆಪ್ಪರಲ್ಲೂ ಖಾರ ಇರುತ್ತೆ ಅಲ್ವಾ. ಒಂದು ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಮತ್ತು ಕರಿಬೇವು ಒಂದಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಎಣ್ಣೆಲಿ ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೋಬೇಕು, ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು. ಹಸಿ ಬಟಾಣಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಇಲ್ಲ, ನಾನು ಹಾಕಲಿಲ್ಲ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ತೆಗಿತಿದ್ದೀನಿ. ತೆಗೆದ್ಬಿಟ್ಟು ಆ ಮಶ್ರೂಮ್ ಸೇರಿಸ್ಕೊಳ್ಳೋಣ. ಫ್ರೈ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಹೆಂಗೆ ಬರ್ತಿದೆ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಈ ಥರ ಇರಬೇಕು. ಡ್ರೈ ಫ್ರೈ ಅಂದರೆ ಈ ಥರ ಬರಬೇಕು ಸೌಂಡು, ಚೆನ್ನಾಗಿ ಬರ್ತಿದೆ. ಇದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸ್ಕೊಳ್ಳೋಣ. ಒಂದು ನಿಮಿಷ. ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಇಷ್ಟಾಗೋ ಉಪ್ಪು ಸೇರಿಸ್ಕೊತೀನಿ. ಆಗಲೇನೋ ಸೇರಿಸ್ಕೊಂಡಿದ್ದೀವಲ್ಲ, ಸಾಕು. ಒಂದು 1/4 ಸ್ಪೂನ್ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಪೆಪ್ಪರ್ ಪೌಡ್ರ್ ಲಾಸ್ಟಲ್ಲಿ ಹಾಕೊಳ್ಳೋಣ. 1/4 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೌಡ್ರು. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಸೋಯಾ ಸಾಸ್ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಸಾಕು, ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ. ಅರ್ಧ ಸ್ಪೂನ್ ಸೋಯಾ ಸಾಸ್ ಸಾಕು. ಈಗ ಮಶ್ರೂಮ್ ಫ್ರೈ ರೆಡಿಯಾಗಿದೆ. ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ.